ಏನಪ್ಪ ಅದು ಈ ವಯ್ಯ ನಿನ್ನೆ ಚೆನ್ನಾಗಿ ಮಾತಾಡ್ತಾ ಇದ್ರು, ಇವತ್ತು ತೀರೋಗಿದ್ದಾರೆ. ಹಣೆಬರ ಹಂಗೇನು ಏನು ಮಾಡೋಕ್ಕಾಗಲ್ಲ. ಸರಿ ಆಯಿತು, ಬೇಜಾನ್ ಜನ ಬರ್ತಾರೆ, ಎಲ್ರಿಗೂ ಟೀ ರೆಡಿ ಮಾಡಬೇಕು. ಎಲ್ಲೋ ಇನ್ನು ಯಾರು ಟೀ ರೆಡಿ ಮಾಡಿಲ್ಲ, ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಇಷ್ಟು ಜನ ಟೀ ಕುಡಿಯೋಕ್ಕೆ ಏನು ಮಾಡ್ತಾ ಇದ್ದೀರಾ ಎಲ್ಲರೂ ಅಲ್ಲಿ? ಲೋ ಯಾರು ಅವನಲ್ಲಿ ಟೀ ಮಾಡೋಕ್ಕೆ ಸಕ್ಕರೆ ಇಲ್ಲ ಅಂತ ಏನು ಮಾಡ್ತಾ ಇದ್ದೀರಾ? ಬೇಗ ಸಕ್ಕರೆ ರೆಡಿ ಮಾಡ್ರಿ. ಲೋ ಏನೋ ಅದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಟೀ ಕುಡಿಯೋಕ್ಕೆ, ಆದರೂ ಕಪ್ಪಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರೋ ಅವನಲ್ಲಿ, ಹೋಗಿ ಕಪ್ಪು ತೊಗೊಂಡು ಬರೋ. ಲೋ ಯಾರೋ ನೀನು ಇಲ್ಲೇ ನಿಲ್ಕೊಂಡಿದ್ದೀಯಾ? ಅಲ್ಲಿ ಹೋಗಿಬಿಟ್ಟು ಆ ಟೀ ಡ್ರಮ್ ಇದೆಯಲ್ವಾ, ಅದನ್ನು ತೊಗೊಂಡು ಬಾರೋ ಅಲ್ಲಿ. ಆಯ್ತು ಬಿಡ್ರಿ, ನೀವು ಯಾರು? ನಾನು ಇಲ್ಲಿ ನೋಡೇ ಇಲ್ಲ. ನೀನು ನನ್ನ ರಿಲೇಟಿವ್ಸು ಇಲ್ಲ, ತೀರೋಗಿದ್ದು ನಂದು ಅಜ್ಜಿನೇ. ನಿನಗೆ ಏನು ಬೇಕಾಗಿದೆ ಅವರು? ನೀವು ಈ ಊರ್ನೂ ಇಲ್ಲ, ಮತ್ತೆ ಏನು ಬೇಕು ನಿನಗೆ? ಏಕೆ ಇಷ್ಟು ಕೂಗಾಡ್ತಾ ಇದೀಯಾ ನೀನು? ಹೌದಾ ರೀ, ತೀರೋಗ್ಯದು ನಿಮ್ಮ ಅಜ್ಜಿನ? ನಾನು ಈ ಊರು ಇಲ್ಲ ಕಣೋ, ಇವ್ರಿಗೂ ನನಗೆ ಸಂಬಂಧನೇ ಇಲ್ಲ. ನಂದು ಊರು ಇರೋದು ಸ್ವಲ್ಪ ದೂರ ಅಲ್ಲಿನಿ. ನಾನು ಈ ಕಡೆ ಹೋಗ್ತಾ ಇದ್ದೆ, ಯಾರೋ ಹೇಳಿದರು ತೀರೋಗಿದ್ದಾರಂತ, ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಹಾಗೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಟೀ ಕುಡ್ಕೊಂಡು ಹೋಗೋಣ ಅಂತ ಈ ಕಡೆ ಬಂದಿದ್ದೆ. ಮತ್ತು ಮನೆಯಲ್ಲಿ ಹೋಗಿ ಕೇಳಿದರೆ ಎಂತಿ ಬೈತಾರೆ, ಮತ್ತು ಅಂಗಡಿ ಹೋದರೆ ಅಮೌಂಟ್ ಆಗಿದೆ. ಅದಕ್ಕೆ ಇಲ್ಲಿ ಬಂದಿದ್ರೆ ಫ್ರೀಯಾಗಿ ಟೀ ಕುಡ್ಕೊಂಡು ಹೋಗೋಣ ಅಲ್ವಾ, ಅದಕ್ಕೆ ಬಂದಿದ್ದೀನಿ ಕಣೋ. ಏನ್ರಿ ನೀವು ಒಂದು ಟೀ ಕುಡಿಯೋದಕ್ಕೋಸ್ಕರ ಈ ಥರ ಮಾತಾಡ್ತಾ ಇದ್ದೀರಾ? ಸರಿ ಆಯ್ತು ಬರ್ರಿ, ಟೀ ಬೇಕಂದ್ರೆ ಕುಡ್ಕೊಂಡು ಹೋಗಿ. ಏಕೆ ಎಷ್ಟೊಂದು ಕೂಗಾಡ್ತಾ ಇದ್ದೀರಾ? ಸುಮ್ಮನೆ ಸೈಲೆಂಟಾಗಿ ಇರಬೇಕಲ್ವಾ ನೀವು? ಆಯ್ತಪ್ಪ ಬಿಡಪ್ಪ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನಾನು ಒಂದು ಟೀ ಕುಡಿದುಬಿಟ್ಟು ಹೋಗಿಬಿಡ್ತೀನಿ. ನೀನು ಏಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ತೀರಾ? ಬಿಡ್ರಿ. ಇವರು ಬೆಳಕಿಂದ ಕಾಣಿಸ್ತಾನೆ ಇಲ್ಲ, ಪಾತ್ರೆ ಎಲ್ಲ ಹಂಗೆ ಇದೆ, ಎಲ್ಲ ತೊಳಿಬೇಕು. ನಾನು ಬೇರೆ ಅಡಿಗೆ ಮಾಡಬೇಕು. ಎಲ್ಲೂ ಹೋಗ್ಬಿಟ್ಟಿದ್ದಾರೆ ಇವಯ್ಯ. ಏನಾಯ್ತು? ಏನೋ ಪ್ರಾಬ್ಲಮ್ ಆಗಿದೆಯಾ? ಯಾರೋ ನೀ ಬೈತಾ ಇದೀಯಾ? ಏನಾಯ್ತಮ್ಮ? ರೀ ನಿಮ್ಮನ್ನೇ ಬೈತಾ ಇದ್ದೀನಿ. ಎಲ್ಲೂ ಹೋಗಿದ್ದೀರಾ? ಬೆಳಗ್ಗೆ ಪಾತ್ರೆ ಎಲ್ಲ ಹಂಗೆ ಇದೆ, ಎಲ್ಲ ತೊಳಿಬೇಕಲ್ವಾ? ನಾನು ಅಡಿಗೆ ಮಾಡಬೇಕು, ಇಬ್ರು ಕೆಲ್ಸಕ್ಕೆ ಹೋಗ್ಬೇಕಲ್ವಾ? ಏನು ಮಾಡ್ತಾ ಇದ್ದೀರಾ? ಎಷ್ಟು ಟೈಮ್ ಆಗಿದೆಯಾ? ನಾನು 5 ಗಂಟೆಗೆ ಎದ್ಬಿಟ್ಟಿದ್ದೀನಿ. ನಾನು ನೋಡಿದೆ ನೀನು ಚೆನ್ನಾಗಿ ನಿದ್ದೆ ಮಾಡಿದೀಯಾ. ಸರಿ ಓಕೆ, ನಿನಗೆ ಏನಕ್ಕೆ ತೊಂದರೆ ಕೊಡಬೇಕಂತ ಹೊರಗಡೆ ಹೋಗಿಬಿಟ್ಟು ಟೀ ಅಂಗಡಿನಲ್ಲಿ ಟೀ ಕುಡಿದ್ಬಿಟ್ಟು ಈಗ ಬಂದೆ. ರೀ ಬೆಳಗ್ಗೆ ಶುರು ಮಾಡಿಬಿಟ್ಟಿದ್ದೀರಾ ಟೀ ಕುಡಿಯೋಕ್ಕೆ? ಸರಿ ಆಯ್ತು ಬಿಡ್ರಿ. ಈಗ ಹೋಗ್ಬಿಟ್ಟು ಈ ತರಕಾರಿ ಇದೆಯಲ್ವಾ, ಎಲ್ಲ ಕಟ್ ಮಾಡಿ, ನಾವು ಬೇಗ ಅಡಿಗೆ ಮಾಡಬೇಕು. ಮಗು ಹಾಲು ಕುಡಿದಿದ್ದಾನೆ, ಸ್ವಲ್ಪ ಹಾಲು ಬ್ಯಾಲೆನ್ಸ್ ಇದೆ, ಅದು ಹಂಗನೇ ಟೀ ಹಾಕ್ಬಿಡ್ರಿ, ನಾನು ಟೀ ಕುಡಿಬೇಕು. ರೀ ಈಗ ತಾನೇ ಟೀ ಕುಡಿದು ಬಿಟ್ಟು ಬಂದಿದ್ದೀರಾ, ಮತ್ತೆ ಟೀ ಬೇಕು ಅಂತ ಕೇಳ್ತಾ ಇದ್ದೀರಾ? ಎಷ್ಟು ಸಲ ಟೀ ಕೊಡ್ತೀರಿ? ಸರಿ ಆಯ್ತು, ಏನೋ ಮಾಡ್ರಿ. ಮಚ್ಚ ಏನು ಮಾಡೋಕ್ಕೇ ಆಗ್ತಾ ಇಲ್ಲ ಕಣೋ. ಈ ಮ್ಯಾನೇಜರು ಬರೀ ಟಾರ್ಚರ್ ಮಾಡ್ತಾನೆ. ಟಾರ್ಗೆಟ್ ಕಂಪ್ಲೀಟ್ ಮಾಡಿ ಅಂತ. ಏನು ಮಾಡೋದನ್ನ ಅರ್ಥನೇ ಆಗ್ತಾ ಇಲ್ಲ ಕಣೋ. ಸಿಕ್ಕಾಪಟ್ಟ ಪ್ರಾಬ್ಲಮ್ ಆಗ್ತಾ ಇದೆ ನನಗೆ. ಲೋ ಎಲ್ರಿಗೂ ಟಾರ್ಚರ್ ಇದ್ದೇ ಇರುತ್ತೆ ಕಣೋ, ನಿನಗೆ ಮಾತ್ರ ಪ್ರಾಬ್ಲಮ್ ಇದೆಯಾ? ಎಲ್ರಿಗೂ ಪ್ರಾಬ್ಲಮ್ ಇರುತ್ತೆ, ಎಲ್ಲ ಸೈಡ್ ಬಿಡು. 11 ಗಂಟೆ ಆಯಿತು, ಬಾರೋ ಒಂದು ಟೀ ಕುಡಿದ್ಬಿಟ್ಟು ಬರೋಣ. ಲೋ ನಿನಗೆ ಮ್ಯಾಟ್ರ್ ಗೊತ್ತಾ? ಇಂಕ್ರಿಮೆಂಟು ತುಂಬ ಕಮ್ಮಿ ಹಾಕಿದ್ದಾರೆ. ಏನು ಮಾಡಬೇಕಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಹಿಂಗೆ ಹೋದರೆ ಅಷ್ಟೇ ಕಣೋ. ಫ್ಯಾಮಿಲಿ ಹೆಂಗೆ ರನ್ ಮಾಡೋದು ನನಗೆ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ ಕಣೋ. ಏನದು ಈ ಸಲ ತುಂಬ ಕಮ್ಮಿ ಮಾಡಿದ್ದಾರೆ ಇಂಕ್ರಿಮೆಂಟ್? ಸರಿ ಆಯ್ತು ಬಿಡು, ಏನೋ ಆಗಲಿ. ಹೋಗಿ ಟೀ ಕುಡಿದ್ಬಿಟ್ಟು ಕಂಪನಿ ದುಡ್ಡನ್ನೇ ಹಂಗೇನಾದ್ರು ಖರ್ಚೆ ಮಾಡೋಣ ಬಾ. ಟೀನಾದರೂ ಜಾಸ್ತಿ ಕುಡಿಯೋಣ ಬಾ ಬಾ. ಲೋ ನಂದು ಬೈಕ್ ರಿಪೇರ್ ಆಗಿದೆ, ನಿನ್ನ ಮನೆಗೆ ಹೋಗೋಗೆ ಹೇಳೋ, ನಾನು ನಿನ್ನ ಜೊತೆಗೆ ಬರ್ತೀನಿ ಕಣೋ. ಲೋ ಇಲ್ಲೇ ನೋಡೋ, ಈ ಅಂಗಡಿನಲ್ಲಿ ಟೀ ಅಷ್ಟು ಚೆನ್ನಾಗಿದೆಯಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಬಾ ಅಲ್ಲಿ ಹೋಗಿಬಿಟ್ಟು ಟೀ ಕುಡಿದ್ಬಿಟ್ಟು ಬರೋಣ. ಏನೋ ನೀನು ಒಂದು ದಿನಕ್ಕೆ 1-2 ಅಂದರೂ ಓಕೆ, 7-8 ಅಂತ ಕುಡಿತಾ ಇದ್ದೀಯಾ ಟೀ? ಇದು ಬಾಡಿಗೆ ಒಳ್ಳೆದಲ್ಲ ಕಣೋ. ಸ್ವಲ್ಪ ದಯವಿಟ್ಟು ಕಮ್ಮಿ ಮಾಡಿಬಿಡು ಕಣೋ. ಕೆಲಸ ಮುಗಿಸ್ಬಿಟ್ಟು ಈ ಮನೆಗೆ ಬರೋಕ್ಕಿಂತ ಸಿಕ್ಕಾಪಟ್ಟ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ವಿ. ಏನ್ರಿ ನೀವು? ಮಗು ಮಲಗಿಬಿಟ್ಟಿದೆ, ಅದಕ್ಕೆ ಹಾಲು ಕೊಡ್ಬೇಕಂದ್ರೆ ನಿಮ್ಗೆ ಗೊತ್ತಿಲ್ವಾ? ಏನು ಮಾಡ್ತಾ ಇದ್ದೀರಾ? ಈಗ ಹಾಲು ವೇಸ್ಟ್ ಆಗುತ್ತಲ್ವಾ? ಈ ಹಾಲಿನೇ ವೇಸ್ಟ್ ಮಾಡೋಕೆ ಹೋಗ್ಬೇಡ, ಹೋಗಿ ಟೀ ಹಾಕು, ಟೀ ಕುಡಿಯೋಣ ಹಾಲಿನಲ್ಲಿ. ನೀರೆಲ್ಲ ಕುಡಿತೀರಾ ಕುಡಿಲ್ವಾ? ಬರೀ ಟೀನೇ ಕುಡಿತಾನೆ ಇದ್ದೀರಾ? ಏನಾಗುತ್ತೆ ನಿಮ್ಮ ಬಾಡಿ? ನಮ್ಮದು ಬಾಡಿನಲ್ಲಿ ಇರೋದು ರಕ್ತ ಫುಲ್ಲು ಟೀನೇ. ನೀವು ಏನು ಮಾಡೋಕ್ಕಾಗಲ್ಲ, ಹೋಗಿ ಟೀ ಹಾಕಿ. ರೀ ಹಿಂಗೆ ಹೋದ್ರೆ ನಿಮಗೆ ಟೀ ಕೊಡಲ್ಲ, ಕೊನೆಗೆ ಹಾಲನ್ನೇ ಕೊಡ್ತಾರ ಕಣೋ. ಅಂಕಲ್ ಬನ್ನಿ, ಮೈ ಕೊಟ್ಬಿಟ್ಟು ಊಟ ಮಾಡೋಣ, ಇಲ್ಲ ಊಟ ಮಾಡಿಬಿಟ್ಟು ಬಂದು ಮೈ ಕೊಡೋಣ? ಏನೋ ನೀನು ಇನ್ನು ಚಿಕ್ಕ ಮಕ್ಕಳ ಥರನೇ ಇದೆಯಾ? ಫಸ್ಟ್ ಹೋಗ್ಬಿಟ್ಟು ಊಟ ಮಾಡೋಣ. ಊಟ ಚೆನ್ನಾಗಿದ್ದರೆ
ಬಂದು ಮೊಯ್ ಇಡೋಣ, ಇಲ್ಲಾಂದರೆ ಹಂಗೆ ಹೋಗಿ ಬಣ್ಣ. ಓಕೆ, ಅರ್ಥ ಆಯ್ತಾ? ಸರಿ ಅಂಕಲ್, ಆಯಿತು, ನೀವು ಹೇಳ್ತೀರಾ, ನಿಮ್ಮ ಮಾತು ಕೇಳ್ತೀನಿ, ಬನ್ನಿ ಹೋಗೋಣ. ಸುಮ್ಮನೆ ಹೇಳ್ಬಾರ್ದು ಕಣ, ಊಟ ಹಂಗಿದೆ ಕಣ, ಚೆನ್ನಾಗಿದೆ ಕಣ. ಈ ಮಟನ್ ಇದೆಯಲ್ಲ ಊಟ ಹಂಗೆ ಉದಿರ್ತಾ ಇದೆ. ಈ ಥರ ಊಟ ನಾನು ಎಲ್ಲಿ ಮಾಡಿಲ್ಲ ಕಣೋ, ಅಷ್ಟು ಚೆನ್ನಾಗಿದೆ ಕಣೋ. ಹೌದಾ ರೀ, ಮತ್ತೆ ಏನು, ನೀನೇ ಹೇಳ್ಬಿಟ್ಟಿದ್ರಲ್ವಾ ಚೆನ್ನಾಗಿದೆ ಅಂದ, ಮತ್ತೆ ಏಕೆ ವೆಯ್ಟ್ ಮಾಡ್ತಾ ಇದ್ದೀವಿ, ಬನ್ನಿ ಹೋಗಿ ಮೊಯ್ ಇಡೋಣ. ಏಕೆ ಅರ್ಜೆಂಟ್ ಮಾಡ್ತೀಯಾ? ವೆಯ್ಟ್ ಮಾಡೋ, ಇನ್ನೊಂದು ಟೆಸ್ಟ್ ಇದೆ. ಅದನ್ನು ಟೀ ಇದೆಯಲ್ವಾ, ಟೀ ಕುಡಿಯೋಣ. ಟೀ ಚೆನ್ನಾಗಿದ್ರೆ ಹೋಗಿಬಿಟ್ಟು ಮೊಯ್ ಇಡೋಣ, ಇಲ್ಲ ಅಂದರೆ ಹಂಗೆ ಹೋಗಿಬಿಡೋಣ. ಮತ್ತೆ ಏನ್ರಿ, ಟೀ ಕುಡಿದಿದ್ವಿ, ಟೀಯು ಚೆನ್ನಾಗಿದೆ, ಯಾಕೆ ಇಲ್ಲೇ ನಿಲ್ಕೊಂಡಿದ್ವಿ, ಬನ್ನಿ ಹೋಗಿ ಮೊಯ್ ಇಡೋಣ. ಏನು ಮಾತಾಡ್ತಾ ಇದ್ದೀಯಾ? ಟೀ ಹೆಂಗಿದೆ? ಚೆನ್ನಾಗಿಲ್ಲ ಕಣೋ, ಸರಿ ಇಲ್ಲ ಅದು. ನಾನು ಏನೋ ಅಂದ್ಕೊಂಡಿದ್ದೆ, ಏಲಕ್ಕಾಯಿ ಟೀಯು ಮತ್ತು ಮಸಾಲೆ ಟೀಯು ಆ ಥರ ಇದೆಯಂತ ಅಂದ್ಕೊಂಡಿದ್ದೆ. ಬಟ್ ಬರೀ ನಾರ್ಮಲ್ ಟೀ ಹಾಕಿದ್ದಾನೆ, ಚೆನ್ನಾಗಿಲ್ಲ ಕಣೋ. ಬಾ ಹಂಗೆ ಹೋಗಿ ಬಣ್ಣ, ಮೊಯ್ ಏಕೆ ಇಡಬೇಕು? ಏನ್ರಿ ನೀವು ಈ ಥರ ಮಾಡ್ತೀರಾ? ಊಟ ಅಷ್ಟು ಚೆನ್ನಾಯಿತು, ಟೀನೂ ಅಷ್ಟು ತುಂಬ ಚೆನ್ನಾಯಿತು, ನೀವು ಯಾಕೆ ಮೊಯ್ ಇಡಬೇಡ ಅಂತ ಹೇಳ್ತೀರಾ? ನಿಮ್ಮ ಹತ್ರ ದುಡ್ಡು ಇದೆಯಾ ಇಲ್ವಾ? ಫಸ್ಟು ಅದನ್ನೇ ಹೇಳು. ನನ್ನ ಹತ್ರ 100 ರೂಪಾಯಿ ಐತೆ, 100 ರೂಪಾಯಿ ಕೊಡಬೇಕಂದ್ರೂ ಟೀ ಚೆನ್ನಾಗಿರ್ಬೇಕಲ್ವಾ? ಟೀ ಸರಿ ಇಲ್ಲ ಕಣೋ, ನಾನು ಮೊಯ್ ಇಡಲ್ಲ. ನೀನು ಬೇಕಂದ್ರೆ ಇಟ್ಬಿಟ್ಟು ಬಾ, ನಾನು ಹಂಗೆ ಹೋಗ್ತೀನಿ. ಏನ್ರಿ ಇವ್ರು ಈ ಥರ ಮಾಡಿಬಿಟ್ಟಿದ್ದಾರೆ, ಇವ್ರ ಹತ್ರ ದುಡ್ಡನ್ನೇ ಫಸ್ಟ್ ಇರಲ್ಲ, ಸುಮ್ಮನೆ ಹೊಟ್ಟೆ ತುಂಬ ಎಲ್ಲ ತಿನ್ಬಿಡ್ತಾರೆ, ಮತ್ತು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಕಾರಣ ಹೇಳ್ಬಿಟ್ಟು ಹಂಗೆ ಹೋಗ್ಬಿಡ್ತಾರೆ ಕಣೋ. ಇವರು ಮೊಯ್ ಇಡಕ್ಕೆ ಬಂದಿಲ್ಲ, ಸುಮ್ಮನೆ ತಿನ್ನಕ್ಕೆ ಬಂದಿದ್ದಾರೆ, ಹಂಗೆ ಹೋಗಿದ್ದಾರೆ ಅಷ್ಟೇ.